ಧರ್ಮಗುರು ಅಂದರೆ ಅಲರ್ಜಿ ಆಗ್ತದ್ರಿ. ನಮಗೆ ನಿಮಗಲ್ಲ, ಆ ಧರ್ಮದಲ್ಲಿ ಇರುವವರೆಗೇನೆ. ಪರಮ ಪೂಜ್ಯ ಅಗ್ನಿಗುಂದು ಶ್ರೀಗಳವರು ಹೇಳಿದ್ರಲ್ಲ, ನಾವೆಲ್ಲರೂ ಬಸವಣ್ಣನ ಧರ್ಮಗುರು ಅಂತ ಒಪ್ಪಿಬಿಟ್ಟಿದ್ರೆ ಈಗ ತೊಂದರೆನೇ ಇರ್ತಿರ್ಲಿಲ್ಲ ಅಂತ. ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡೋದು ಇದು ಸತ್ಯವಾದ ಮಾತ್ರಿ. ಭಾಳ ಜನರು ಅಂತಾರೆ ಇದು ಹೆಂಗೆ ಹೊಸ ಧರ್ಮ, ಇದು ಹೇಗೆ ಆಗ್ತದೆ, ಇದು ಹೇಗೆ ಹೋಗ್ತದೆ. ನಾವು ಅವ್ರ ಹತ್ರ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ರೀ. ನಮ್ಮದು ಬಹಳ ದೊಡ್ಡ ವಿಶಾಲವಾದಂಥ ಆಲದ ಮರ ಇದ್ದಂತೆ. ನೀವು ಬಂದು ಕೂತ್ಕೊಳ್ಬೋದೇ ಹೊರತು ನಿಮ್ಮಂತೆ ಕೈಗೆ ದರ್ಬೆ ಕಟ್ಕೊಂಡಿರ್ತಕ್ಕಂಥ ಧರ್ಮ ಅಲ್ಲ ಅನ್ನತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿ ಒಂದೇ ಮಾತಿನಲ್ಲಿ ಮುಗಿಸ್ಬಿಡ್ತೀನಿ. ನಾವು ದರ್ಬೆ ಕಟ್ಟಿರುವ ವೈದಿಕ ಧರ್ಮದವರಲ್ಲ, ನಾವು ದರ್ಬೆ ಕಟ್ಟಿರುವವರಲ್ಲ ನಾವು. ಹಾಗಾಗಿ ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ ಯಾರಿಗೂ. ಕಾರಣ ಬಸವಣ್ಣನವ್ರನ್ನ ಧರ್ಮಗುರು ಅಂತ ಯಾಕೆ ಒಪ್ಕೊಳ್ಬೇಕು? ದೊಡ್ಡ ವಾದಾರಿ ಇದು, ಇವತ್ತಿಗೂ ಇದೆ. ನಮ್ಮೊಳಗಡೆ ಇರ್ತಕ್ಕಂಥ ಮಠಾಧಿಪತಿಗಳ ಒಳಗಡೆಯೂ ಹುನ್ನಾರ ಇವತ್ತಿಗೂ ನಡೀತಾ ಇದೆ. ಅದು ಯಾಕೆ ಬಸವಣ್ಣನ? ನಾನು ಕೇಳ್ತೇನೆ, ಈ ಧರ್ಮ ಮೊದಲೇ ಇತ್ತು, ಈ ಧರ್ಮ ಬಹಳ ಹಿನ್ನೆಲೆ ಇತ್ತು ಅಂತ ಅನ್ನೋದಾದರೆ, ಬಸವಣ್ಣ ಈ ಧರ್ಮವನ್ನು ಈ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮವನ್ನು ಪುನರುತ್ಥಾನ ಮಾಡಿದ್ರು ಅಂತ ಹೇಳೋದಾಗೋದಿದ್ರೆ, ಬಸವಣ್ಣನವರು ಪುನರುತ್ಥಾನ ಮಾಡೋದಿತ್ತು ಅಂದರೆ ಮನೆ ಬಿಟ್ಟು ಯಾಕೆ ಬರಬೇಕಾಗಿತ್ತು? ಮನೆ ಯಾಕೆ ಬಿಟ್ಟು ಬರಬೇಕಾಗಿತ್ತು ಬಸವಣ್ಣನವರು? ಯಾಕೆ ಬ್ರಹ್ಮೋಪದೇಶವನ್ನು ತಿರಸ್ಕಾರ ಮಾಡಬೇಕಾಗಿತ್ತು? ಯಾಕೆ ಹೋಮ ಹವನಾದಿಗಳನ್ನು ತಿರಸ್ಕಾರ ಮಾಡಬೇಕಾಗಿತ್ತು? ಹಾಗಾದರೆ ಸಾವರಾತ್ಮಕವಾಗಿರ್ತಕ್ಕಂಥ ಗುಡಿಗುಂಡಾರಗಳಲ್ಲಿ ದೇವರಿಲ್ಲ ಅನ್ನತಕ್ಕಂಥ ಚಾತುರ್ವರ್ಣದ ವ್ಯವಸ್ಥೆ ವಿರುದ್ಧ ಯಾಕೆ ಹೋರಾಟ ಮಾಡಬೇಕಾಗಿತ್ತು? ಬಹಳ ದೊಡ್ಡ ಹುನ್ನಾರ ರೀ. ಒಟ್ಟು ಏನು ಗೊತ್ತೇನ್ರಿ, ಬಸವಣ್ಣನವರ ತತ್ವವನ್ನು ಗೊತ್ತಿಲ್ಲದಂತೆ ಹಾಳು ಮಾಡಿಬಿಟ್ರೆ ಈ ವೈದಿಕ ಹಟ್ಟಾಸ ಮೆರೆಯುವಂಥ ತಂತ್ರಗಾರಿಕೆ ಇವತ್ತು ದಿನಮಾನ ಕಾಲದಲ್ಲಿ ನಡೀತಾ ಇದೆಯಲ್ಲ, ಇದಕ್ಕೆ ಸಡ್ಡು ಹೊಡೆಯುವ ಕಾಲ ನಾವು ನಿಂತ್ಕೊಳ್ಳಿಲ್ಲ ಅಂದರೆ ನಿಮ್ಮ ನಾಶ ಮಾಡೋದಲ್ಲ, ಬಸವಣ್ಣನವರನ್ನೇ ಗೊತ್ತಿಲ್ಲದಂತೆ ನುಂಗಿ ನೀರು ಮಾಡುವಂಥ ಸಮುದಾಯ ಹುಟ್ಟಿಬಿಟ್ಟಿದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ನಡೀತಿದೆ ಅಂದರೆ ನಿಮ್ಗೆ ಯಾರು ಗೊತ್ತಾಗೋದಿಲ್ಲ ರೀ. ವಾಟ್ಸಪ್ನಲ್ಲಿ ನನ್ನಷ್ಟು ಬಯಸ್ಕೊಳ್ಳೋರು ಯಾರೂ ಇಲ್ಲ. ಏನು ನನ್ನನ್ನು ನಾನಂದೆ, ನನ್ನನ್ನು ಯಾರ್ಯಾರು ಬೈತಾ ಇದ್ರಿ ನಾನು ಇನ್ನೂ ಜೀವಂತಿಕೆಯಾಗಿ ಉಳಿದಿದ್ದೇನೆ ಅಂತ ಹೇಳ್ತಾ ಇರ್ತೀನಿ. ನನ್ನ ಜೀವನ ಉತ್ಸವ ಹೆಚ್ಚಾಗ್ತದೆ. ನನ್ನನ್ನು ಏನೂ ಮಾಡಲಿಕ್ಕಾಗಲ್ಲ. ನಮ್ಮ ಲಿಂಗಾಯತ ಸಂಘ ಒಕ್ಕೂಟದವ್ರನ್ನೂ ಏನೂ ಮಾಡಲಿಕ್ಕಾಗೋದಿಲ್ಲ. ಸುಮ್ಮನೆ ಏನೋ ಪಾಪ ಏನು ಮಾಡೋಕ್ಕಾಗುತ್ತೆ, ನಾನು ಗೆದ್ದಿದ್ದೀನಿ ಅಂತ ಚೀರಾಡ್ತಾ ಇರ್ತಾರೆ. ಚೀರಾಡ್ಲಿ ಅಂತ ಬಿಟ್ಟಿರ್ತೀವಿ ನಾವು. ನಮಗೆ ಅವರು ಪ್ರತಿಸ್ಪರ್ಧಿನೇ ಅಲ್ಲ. ಅವರು ನಮಗೆ ಪ್ರತಿಸ್ಪರ್ಧಿನೇ ಅಲ್ಲ. ನಾವು ಯಾರ ಜೊತೆಯಲ್ಲಿ ಮಾತನಾಡ್ತೇವೆ ಬಸವಣ್ಣನವರ ತತ್ವದವರು ಅಂತಂದರೆ ನಾವು ಶಂಕರಾಚಾರ್ಯರ ಜೊತೆಯಲ್ಲಿ ಮಾತನಾಡಲಿಕ್ಕೆ ನಿಂತ್ಕೊಳ್ತೇವೆ, ನಾವು ಮಧ್ವಾಚಾರ್ಯರ ಜೊತೆಯಲ್ಲಿ ಮಾತನಾಡ್ತೇವೆ, ನಾವು ವೇದಗಳ ಜೊತೆಯಲ್ಲಿ ಮಾತನಾಡ್ತೇವೆ, ನಾವು ಆಗಮಗಳ ಜೊತೆಯಲ್ಲಿ ಮಾತನಾಡ್ತೇವೆ, ನಾವು ಉಪನಿಷತ್ತುಗಳ ಜೊತೆಯಲ್ಲಿ ಮಾತನಾಡ್ತೇವೆ. ನಾವು ಈ ದೇಶದಲ್ಲಿ ನಡೀತಿರ್ತಕ್ಕಂತಹ ಚಾತುರ್ವರ್ಣದ ವ್ಯವಸ್ಥೆ ವಿರುದ್ಧ ಮಾತನಾಡಲಿಕ್ಕೆ ಈ ಧರ್ಮ ನಿಂತಿದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನಾವು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋದಿಲ್ಲರಿ. ಹೌದು, ಶಂಕರಾಚಾರ್ಯರ ಜೊತೆ ಏನು ಮಾತಾಡ್ತಾರೆ? ದೊಡ್ಡವರು ಜ್ಞಾನಿಗಳು. 2 ಪ್ರಶ್ನೆ, ಅಹಂ ಬ್ರಹ್ಮಸ್ಮಿ ತತ್ವಮಸಿ ಜೀವೋಹೋ ಪರಬ್ರಹ್ಮ. ಹೌದಲ್ಲ? ನಾವು ಮಾತನಾಡ್ತೇವಪ್ಪ, ನಾನು ಪರಮಾತ್ಮ ಅಂತ ನೀವು ಹೇಳಿದ್ದೀರಿ. ಹಾಗಾದರೆ ಬಸವಣ್ಣನಿಗೂ ನಿಮಗೂ ವ್ಯತ್ಯಾಸ ಏನಾದರೂ ಇದೆಯೇ? ಬೇಕಲ್ಲ? ಹಾಗಾದರೆ ಹೇಳ್ಬೋದಲ್ಲ ನಾವು? ನೋಡಿ, ಹಾಗಾದರೆ ಅದೇ ನೀವು ಹೇಳಿದಿರಿ ನಾನೇ ಪರಮಾತ್ಮ ಅಂತ ಅವರು ಹೇಳ್ಯಾರ, ನೀವು ಹೇಳಿದಿರಿ ಒಂದೇ. ಒಪ್ಪಿಸಿಬಿಡ್ತಾರ್ರಿ. ಭಾಳ ನಾಜೂಕಾಗಿರ್ಬೇಕ್ರಿ ನೀವೆಲ್ಲರೂ. ಓದ್ರಿ, ವಚನಗಳನ್ನು ಚೆನ್ನಾಗಿ ಓದ್ರಿ. ಅನುಕರಣೆಯ ಮಾತುಗಳನ್ನು ಆಡಬೇಡ್ರಿ. ಹೌದು, ತತ್ವಮಸಿ ಜೀವೋಹೋ ಪರಬ್ರಹ್ಮ ಅಹಂ ಬ್ರಹ್ಮಸ್ಮಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಹೌದು, ನಾನೇ ಪರಮಾತ್ಮ ಅಂತ ನೀನು ಹೇಳೋದಾಗಾದರೆ ಶರಣಧರ್ಮನೂ ನಾನೇ ಪರಮಾತ್ಮ ಅಂತ ಹೇಳ್ತದೆ. ಅದಕ್ಕೂ ಏನು ವ್ಯತ್ಯಾಸ ಇದೆ? ಹಾಗಾದರೆ ನಿಮ್ಮ ಧರ್ಮಕ್ಕೂ ಅದಕ್ಕೇನು ವ್ಯತ್ಯಾಸ ಹೇಳ್ರಿ? ಸವಾಲು ಬೀಳ್ತದ್ರಿ. ಸವಾಲು ಬಿದ್ದಾಗ ಏನಂತೀರಿ? ಮಜಾ ಇರ್ತದ್ರಿ. ಸುಮ್ಮನೆ ಜಿಂದಾಬಾದ್ ಅಂತ ಹೇಳೋದಲ್ರಿ ಅದು, ಅಲ್ವಾ? ಜಿಂದಾಬಾದ್ ಅಲ್ಲ ಅದು. ಕೇಳಬೇಕಲ್ಲ. ಯಾಕೆ ಬಸವಣ್ಣನವರು ಇದೇ ಕೂಡಲ ಸಂಗಮ ನೆಲದೊಳಗಡೆ ಇಡೀ ಕರ್ನಾಟಕದಲ್ಲಿ 2 ವಿಶ್ವವಿದ್ಯಾಲಯ, ಒಂದು ಬಳ್ಳೆಗಾಮಿ, ಇನ್ನೊಂದು ಕೂಡಲ ಸಂಗಮ. ಬಳ್ಳೆಗಾಮಿಯಲ್ಲಿ ಓದಿದವರು ಪ್ರಭುದೇವರು,
ಕೂಡಲ ಸಂಗಮದಲ್ಲಿ ಅಭ್ಯಾಸ ಮಾಡಿದವರು ಬಸವಣ್ಣನವರು. ಲಿಂಗಾನಂದ ಸ್ವಾಮೀಜಿ ಮಾತೆ ಮಾದೇಜಿಯವರ ಶಿಷ್ಯರು ಹೊರಗಡೆ ಹೋಗಿಲ್ಲ, ಒಳಗಡೆ ಇದ್ದಾರೆ, ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನತಕ್ಕಂಥದ್ದನ್ನು ನಾವು ಇದರಿಂದ ಸಂದೇಶವನ್ನು ಕೊಡಲಿಕ್ಕೆ ನಾವು ನಿಂತಿದ್ದೇವೆ. ನಾವು ನಿಮ್ಮ ಜೊತೆಯಲ್ಲಿ ತಾತ್ವಿಕವಾಗಿ ಹೋರಾಟ ಮಾಡ್ತೇವೆ. ವ್ಯಕ್ತಿಗತವಾಗಿ ಇಲ್ಲದಿಲ್ಲದ ಸಲ್ಲದನ್ನು ಹೇಳಿದ್ರೆ ನಾವು ಅದಕ್ಕೆ ಒಪ್ಪಲ್ಲ. ಹಂಗಂತೆ ಹಿಂಗಂತೆ ಹಂಗನ್ನಕ್ಕೆ ಹೋಗ್ಬೇಡ, ಹಿಂಗೆ ಬಾ. ವೈಯಕ್ತಿಕ ನಿಂದನೆಗಳಿಗೆ ನಾವು ಎದುರೋದಿಲ್ಲರಿ. ಹೆದರದಿರು ಮನವೇ, ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತನಾಗಿರು ಮನವೇ. ತಾತ್ವಿಕವಾಗಿ ಬನ್ನಿ ನೀವು. ಬಸವಣ್ಣ ಈ ಧರ್ಮ ಕೊಟ್ಟಿಲ್ಲ, ಈ ಬಸವಣ್ಣ ಧರ್ಮ ಗುರು ಅಲ್ಲ, ಲಿಂಗಾಯತ ಧರ್ಮ ಇಲ್ಲ, ಈ ದೇಶದ ಸನಾತನ ಧರ್ಮದ ಒಂದು ಭಾಗ ಅಂತ ನೀವು ಹೇಳುವುದಾದರೆ ತತ್ವ ಸಿದ್ಧಾಂತದೊಳಗಡೆ ಬನ್ನಿ. ಚರ್ಚೆ ವೇದಿಕೆಯಲ್ಲಿ ಆರೋಗ್ಯಪೂರ್ಣವಾಗಿ ಬನ್ನಿ, ಆನಂದಪೂರ್ಣವಾಗಿ ಬನ್ನಿ. ನೀವು ಬರೀ ಲಿಂಗಾಯತ ಸ್ವಾಮಿಗಳನ್ನ ಯಾಕೆ ಬೆನ್ನತ್ತೀರಿ? ಯಾರನ್ನಾದ್ರೂ ಮಠಕ್ಕೆ ಮಾಡಿದಾರ, ನೀವು ಯಾಕೆ ವೈದಿಕರ ಸ್ವಾಮಿಗಳನ್ನು ಕೇಳಲ್ಲ? ನನ್ನನ್ನು ಮಾಡ್ಕೊ ಅಂತ. ನನ್ನನ್ನಲ್ಲ ಮಾತಾಡೋರನ್ನ, ನನ್ನನ್ನಲ್ಲ ಮಾತಾಡೋರು. ನೀವು ಯಾರಿಗೆ ಮಾಡಿದ್ದೀರಿ? ಹಾಗಾದ್ರೆ ಅವ್ರನ್ನ ಯಾರಿಗೆ ಮಾಡ್ಯಾರ ಹೇಳ್ರಪ್ಪ? ಯಾವ ಸನಾತನದ ವೈದಿಕ ಧರ್ಮಕ್ಕೆ ಕೆಳವರ್ಗದವರು ಮಠಾಧಿಪತಿಗಳಾಗಿದ್ದಾರೆ ಹೇಳಿ? ಉತ್ತರ ಕೊಡ್ರಿ. ಯಾರು ಆಗಿಲ್ಲ ಅಂತ ಗೊತ್ತದ? ಹೇಳ್ರಿ ನೋಡೋಣ. ನೀವು ಪ್ರಶ್ನೆ ಕೇಳ್ತೀರಲ್ಲ, ಹಾಗಾದರೆ ನೀವು ಯಾರಾಗಬೇಕು ಅಂತ ಇದೇ ಗಲಾಟೆ ಇತ್ತಲ್ಲ. ಈ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಮೇಲುವರ್ಗದಲ್ಲಿ ಹುಟ್ಟಿದವರೇ ಉತ್ತಮರು, ಬ್ರಹ್ಮೋಪದೇಶವನ್ನು ಪಡೆದವರೇ ಉತ್ತಮರು, ಬ್ರಹ್ಮ ಬೀಜದಿಂದ ಬಂದವರೇ ಉತ್ತಮರು ಅಂತಕ್ಕಂತಹ ಕಾಲದೊಳಗಡೆ, ಈ ನೆಲದೊಳಗಡೆ 1000 ವರ್ಷದ ಹಿಂದೆ ನಮ್ಮಪ್ಪ ಬಸವಣ್ಣ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಫಲವೊಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮರಿದವನಿಗೆ ಅನ್ನತಕ್ಕಂಥ ವ್ಯವಸ್ಥೆ ಮೇಲೆ ನಟುವರ ಜಾತಿಯಲ್ಲಿ ಹುಟ್ಟಿದಾದಂಥ ಪ್ರಭುದೇವರನ್ನ ಮೊಟ್ಟ ಮೊದಲಿಗೆ ಅಧಿಕಾರವನ್ನು ಮಾಡಿದ್ರು. ಹೌದು, ಲಿಂಗ ಕಟ್ಟಿ ಅರಿವು ಆಚಾರ ಅನುಭವ ಇದ್ದವ್ರನ್ನ ಮಾಡ್ತಾರ. ಈಗ ನಾನು ಭಾಳ ಜನ ಓದಿರ್ತೀವಿ, ನಾವು ವೇದ ಆಗಮಗಳನ್ನೆಲ್ಲ ಓದ್ಕೊಂಡಿದ್ದೀವಿ, ನಮ್ಮನ್ನು ಮಾಡ್ರಿ. ಗಂಟೆ ಡಣ ಡಣ ಅನ್ನಲ್ಲ, ಕೊಣ ಕೊಣ ಅಂತದ್ದು. ತಮ್ಮ ಗಂಟೆ ಡಣ ಡಣ ಅನ್ನಲ್ಲ, ಅದು ಏನಂತದದು? ಕೊಣ 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 ಅಂತದ್ದು. ಲೈವ್ ಐತಿ. ನಾವು ಹಂದಿಗುಂದ ಶ್ರೀಗಳು, ಮಾತಾಜಿಯವರು ನಾವೇನು ಹೊರಟಿದ್ದೀವಲ್ಲ, ನಾವು ನಿಮ್ಮ ವಿರುದ್ಧ ಹೋರಾಟಕ್ಕೆ ನಾವು ನಿಲ್ಲುವುದೇ ಇಲ್ಲ. ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವುದೇ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಲಿಂಗ ಇದ್ದವರನ್ನೆಲ್ಲರನ್ನೂ ಸಂಗಮನಾಥ ಅಂಥೇಳಿ ಮೊಟ್ಟ ಮೊದಲಿಗೆ ನಮ್ಮ ಅಪ್ಪ ಬಸವಣ್ಣ ಅನುಭವ ಮಂಟಪದಲ್ಲಿ ಸರ್ವ ಜನಾಂಗದವರಿಗೆ ಲಿಂಗ ಕಟ್ಟಿ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಜಾತ್ಯತೀತವಾದ ಪ್ರಜಾಪ್ರಭುತ್ವದ ಧರ್ಮ ತಂದ್ರಲ್ಲ, ಅದನ್ನು ನಾವು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಬಂದಿದ್ದೇವೆ. ಸೈದ್ಧಾಂತಿಕವಾಗಿ ಚರ್ಚೆ ಮಾಡಬೇಕ್ರಿ. ಕುಸ್ತಿಗೆ ಚಲೋ ಇಟ್ಕೊಂಡು ಕುಸ್ತಿ ಮಾಡಬೇಕ್ರಿ, ಬಾಳೆಕಾಯಿ ಕುಸ್ತಿ ಮಾಡೋದಲ್ಲ. ಬಾಳೆಕಾಯಿ ಕುಸ್ತಿ ಮಾಡೋದಲ್ಲ. ಅಹಂ ಬ್ರಹ್ಮಸ್ವಿ ತತ್ವಮಸಿ ಜೀವೋಹೋ ಪರಬ್ರಹ್ಮ ಅಂತ ಹೇಳಿದ್ರು. ಹಾಗಾದ್ರೆ ನಿಮ್ಮ ಧರ್ಮದಲ್ಲಿ ನಾನೇ ದೇವರು, ನಮ್ಮಳಿಗೆ ನಾನೇ ದೇವರು ಅಂತ ಹೇಳೋದಲ್ಲ. ನನ್ನೊಳಗೆ ದೇವರಿದ್ದಾನೆ, ಕರಿಯು ಕನ್ನಡಿಯೊಳಗಡಗಿದಂತೆ ನೀಯನ್ನೊಳಗಡಗಿರಬೇಕು ಕೂಡಲ ಸಂಗಮ ದೇವ. ಒಂದೇ ಸಾಲಿನಲ್ಲಿ ಶರಣ ಧರ್ಮ ಲಿಂಗಾಯತ ಧರ್ಮ ನಿಂತು ಬಿಡ್ತದ್ರಿ. ಒಂದು ಸಾಲಿನಲ್ಲಿ ಎಳೆದು ತೆಗೆದು ಬಿಡ್ಬೋದು. ಒಂದು ಸಾಲು, ಒಂದು ಲೈನ್ ಅದು. ಅಂತಹ ಬಸವಣ್ಣನವರನ್ನ ಧರ್ಮಗುರು ಅಂತ ಹೇಳಿ ಹೋಗಿದ್ದಾರೆ ಮಾತಾಜಿಯವರು, ಅಪ್ಪಾಜಿಯವರು. ನಮ್ಮಪ್ಪ ಮಿಸ್ಟರ್ ವರ್ಲ್ಡ್, ನಮ್ಮವ್ವ ವಚನ ಸಾಹಿತ್ಯ ಮಿಸ್ ಯೂನಿವರ್ಸಲ್. ಆಕೆ ವಿಶ್ವಸುಂದರಿ. ಆಕೆ ಬರೆದವರು ಯಾರು? ಕುಟ್ಟುವವರು, ಬೀಸುವವರು, ದೋಣಿ ಹಾಯಿಸುವವರು, ಬಟ್ಟೆ ಒಗೆಯುವವರು, ಸೂಳೆ ಸಂಕವ್ವ ಸ್ವಾಮಿ. 12,000 ಜನ ವೇಶ್ಯರನ್ನ ಶರಣರ ಮಾಡ್ಯಾರ. ನಿಮ್ಮದೇನೈತಿ ಹೇಳ್ರಿ, ತೋರಿಸ್ರಿ. ನಿಮ್ಮದು ತೋರಿಸ್ರಪ್ಪ, ತೋರಿಸ್ರಪ್ಪ. ಏನೈತಿ ಹೇಳ್ರಲ್ಲ, ನಿಮ್ಮದು ಇತಿಹಾಸ ಏನು ಹೇಳ್ರಿ. ಬರೀ
ನಾಗಪ್ಪ ದೇವರು, ಕಲ್ಲಪ್ಪ ದೇವರು, ಬೆಂಕಿ ದೇವರು, ನೀರು ದೇವರು. ನಾಚಿಕೆ ಆಗೋದಿಲ್ಲೇನ್ರಿ? ದೇವರ ಹೆಸರ ಮೇಲೆ ದೇವದಾಸಿ ಪದ್ಧತಿ ತಂದಂಥ ದಿನಗಳಲ್ಲಿ ಸೂಳ್ಯರನ್ನ ಶರಣೆಯರನ್ನ ಮಾಡಿರ್ತಕ್ಕಂಥ ಲಿಂಗಾಯತ ಧರ್ಮ ಎಷ್ಟು ದೊಡ್ಡದ್ರಿ ಜಗತ್ತಿನ. ಬೇಕಲ್ರಿ, ಮಾತನಾಡೋದಕ್ಕಾದ್ರೂ ತಾಕತ್ತು ಬೇಕಲ್ರಿ. ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡದೇ ಇರುವಂಥ ದಿನಮಾನ ಕಾಲದಲ್ಲಿ, ಹೆಣ್ಣು ಮಕ್ಕಳನ್ನು ಶುದ್ಧರು ಅಂತ ಹೇಳಿರ್ತಕ್ಕಂಥ ದಿನಮಾನ ಕಾಲದಲ್ಲಿ, ಹೆಣ್ಣು ಮಕ್ಕಳು ಗಂಡ ಸತ್ತಾಗ ತಲೆಬೋಡಿಸಿಕೊಂಡು ಕೂರಬೇಕು ಅಂತ ಹೇಳುವಂಥ ದಿನಮಾನ ಕಾಲದಲ್ಲಿ, ನಿಸರ್ಗದತ್ತವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮುಟ್ಟಾದಾಗ ಒಳಗಡೆ ಕೂತು ಧರ್ಮಕ್ಕೆ ಬಾಹಿರರು ಅಂತ ಹೇಳಿದಂಥ ದಿನಮಾನದ ಈ ಸನಾತನ ಧರ್ಮದ ವಿರುದ್ಧ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಮಹಾಮನೆ ಹೆಬ್ಬಾಗಿಲನ್ನು ತೆರೆದಂಥ ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ, ಅದು ಶರಣ ಧರ್ಮ, ಅದು ಬಸವ ಧರ್ಮ. ಇಟ್ ಇಸ್ ನೋ ಡೌಟ್, ಇಟ್ ಇಸ್ ಓಪನ್ ಚಾಲೆಂಜ್. ಗರ್ವದಿಂದ ಹೇಳೋದಿಲ್ಲ, ಅಭಿಮಾನದಿಂದ ಹೇಳುತ್ತೇವೆ. ಅಹಂಕಾರದಿಂದ ಹೇಳುವುದಿಲ್ಲ, ಪ್ರೀತಿಯಿಂದ ಹೇಳುತ್ತೇವೆ. ನಿಮ್ಮ ಜೊತೆಯಲ್ಲಿ ಯುದ್ಧಕ್ಕಾಗಿ ಬರುವುದಿಲ್ಲ, ನಮ್ಮ ಅಪ್ಪ ಕೊಟ್ಟಿರುವ ತತ್ವವನ್ನು ತಲೆ ಮೇಲೆ ಹೊತ್ಕೊಂಡು ನಮ್ಮ ಅಪ್ಪನಿಗೆ ಹುಟ್ಟಿದೀವಿ ಅಂತ ಹೇಳ್ತೀವಿ ಅಷ್ಟೇ, ನೀನು ಹೇಳೋದಿಲ್ಲ. ಇಷ್ಟೇ ತೀರ್ಮಾನ ಇರ್ತದ. ಎಂಥವ್ರನ್ನ ತಯಾರು ಮಾಡಿದ್ರು ನೋಡ್ರಿ ಲಿಂಗಾನಾಥ ಸ್ವಾಮಿಗಳು. ಎಂಥವ್ರನ್ನ ತಯಾರು ಮಾಡ್ತಿರ್ತಾರೆ. ವಿಚಾರ ಮಾಡಿ ನೀವು. ಧರ್ಮಗುರು ಬಸವಣ್ಣನವರು ಹೆಂಗಿಟ್ರು? ಧರ್ಮಗುರು ಬಸವಣ್ಣ ಆದ ಮೇಲೆ ಪಕ್ಕಕ್ಕೆ ವಚನ ಸಾಹಿತ್ಯ ಇಟ್ಟರು. ನೋಡ್ಬೇಕಲ್ಲಿ ಧರ್ಮಗುರು ಧರ್ಮಗ್ರಂಥ ಯಾವುದು? ಇದು ಅದರೊಳಗೈತೆ, ಇದರೊಳಗೈತೆ, ಅಲ್ಲಿಂದ ತಗೊಂಡಾರ, ಇಲ್ಲಿಂದ ತಗೊಂಡಾರ, ಅವ್ರು ಹೇಳಾರ, ಇವ್ರು ಹೇಳಾರ. ತಮ್ಮ ಅವ್ರು ಇವರು ಹೇಳೋದಲ್ಲ. ಬಸವಣ್ಣ ಒಬ್ಬರೇ ಮೇಲ್ವರ್ಗದಿಂದ ಇದ್ದವರು, ಚೆನ್ನಬಸವಣ್ಣ ಒಬ್ಬರೇ ಇದ್ದವರು. ಇನ್ನೆಲ್ಲ 770 ಜನ ಕೆಳವರ್ಗದವರು. ವೇದ ಓದಿದರೆ ಅವರಿಗೆ ಕಿವಿಗೆ ಕಾದ ಸೀಸ ಉಯ್ಯಬೇಕು, ವೇದದಲ್ಲಿ ಮಾತನಾಡಿದರೆ ಅವರ ನಾಲಿಗೆನ ಸೀಳಬೇಕು ಅಂತ ಹೇಳಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಪಾಪ ಕುಟ್ಟುವರು ಬೀಸೋರು ಎಲ್ಲಿ ವೇದ ಓದಿದ್ರಿ? ಅವರು ಎಲ್ಲಿ ಓದಿದ್ರಿ? ಎಲ್ಲಿ ಶಾಲೆ ಇತ್ರಿ ಅವರಿಗೆ? ಯಾವ ಶಾಲೆ ಒಳಗೆ ನೀವು ಪ್ರವೇಶ ಕೊಟ್ಟಿದ್ರಿ? ಯಾವ ಜಾಗದಲ್ಲಿ ಕೊಟ್ಟಿದ್ರಿ ಹೇಳ್ರಿ? ನೀವು ಹೇಳೋದಕ್ಕೊಂದು ನೀತಿ ನಿಯಮಗಳು ಬೇಕಲ್ರಿ, ಹೇಳೋದಕ್ಕೊಂದು ವ್ಯವಸ್ಥೆ ಬೇಕಲ್ರಿ. ಹೃದಯಪೂರ್ವಕವಾಗಿ ಹೇಳ್ರಿ ನೋಡೋಣ. ನೀವು ಹೃದಯಪೂರ್ವಕವಾಗಿ ಹೇಳ್ರಿ ನೋಡೋಣ. ಒಬ್ಬ ಅಂಬಿಗರ ಚೌಡಯ್ಯನನ್ನ ಒಳಗಡೆ ಬಿಟ್ಕೊಂಡಿದ್ರ? ಮಾದಾರ ಚೆನ್ನಯ್ಯನ ಒಳಗಡೆ ಬಿಟ್ಕೊಂಡಿದ್ರ? ಡೋಹಾರ ಕಕ್ಕಯ್ಯನ ಒಳಗಡೆ ಬಿಟ್ಕೊಂಡಿದ್ರ? ತುರ್ಗಾಯಿ ರಾಮಣ್ಣನ ಒಳಗಡೆ ಬಿಟ್ಕೊಂಡಿದ್ರ? ನೋಡ್ರಿ, ಬಸವಣ್ಣ ಎಷ್ಟು ದೊಡ್ಡವರು ಅಂತಂದ್ರೆ, ಈ ಧರ್ಮ ಎಂಥದ್ದು ಅಂತ ಹೇಳೋದಕ್ಕೆ ಬೌದ್ಧ ಧರ್ಮ ಪಾಲಿ ಭಾಷೆಯಲ್ಲಿ ಹುಟ್ಟಿತು, ಮಹಾವೀರನ ಧರ್ಮ ಪ್ರಾಕೃತ ಭಾಷೆಯಲ್ಲಿ ಹುಟ್ಟಿತು, ಇಸ್ಲಾಂ ಧರ್ಮ ಇಬ್ರು ಭಾಷೆಯಲ್ಲಿ ಹುಟ್ಟಿತ್ತು, ಜೈನ ಧರ್ಮ ಅರಬಿಕ್ ಭಾಷೆಯಲ್ಲಿ ಹುಟ್ಟಿತ್ತು, ಈ ಸನಾತನವಾದದ ವೈದಿಕ ಧರ್ಮ ಸಂಸ್ಕೃತದಲ್ಲಿ ಬಂತು ಅಂತ ಹೇಳ್ತಕ್ಕಂಥ ಮಾತುಗಳನ್ನು ನಾವು ಕೇಳ್ತೇವೆ ಇತಿಹಾಸದಲ್ಲಿ. ಆದರೆ ಬಸವಣ್ಣ ಇಡೀ ಭಾರತ ದೇಶದಿಂದ ಬಂದಂಥ ಕೆಳವರ್ಗದವರಿಗೆ ಅವಕಾಶ ಇಲ್ಲ, ವೇದ ಓದಲಿಕ್ಕೆ ಅವಕಾಶ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಧರ್ಮದ ಅವಕಾಶ ಇಲ್ಲದಿದ್ದಾಗ ಅರಳಯ್ಯ, ಮಧುವರಸ, ಶೀಲವಂತ, ಕಲ್ಯಾಣಮ್ಮ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಿದೇವ ಎಲ್ಲ ಶರಣರಿಗೆ ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ವಚನ ರಚನೆ ಮಾಡಿ ಕನ್ನಡದ ಧರ್ಮವನ್ನು ಕೊಟ್ಟಿದ್ದಾನೆ ಅನ್ನತಕ್ಕಂಥದ್ದನ್ನು ಎಚ್ಚರ ವಹಿಸಬೇಕು. ಯೂಟ್ಯೂಬ್ ಮುಖಾಂತರ ಉತ್ತರ ಕೊಡ್ತೀವಿ. ಅವನು ಹೇಳ್ಕೊಂಬರ್ರಿ, ಅವನು ಅದಿಲ್ಲ ಅಂತಾನೆ, ಇದಿಲ್ಲ ಅಂತಾನೆ. ಅಯ್ಯೋ ಸ್ವಾಮಿ, ಹೃದಯ ಪಿಚ್ಚಿ ಮಾತಾಡ್ರಿ, ಸತ್ಯ ಮಾತನಾಡ್ರಿ, ಇತಿಹಾಸ ಪ್ರಜ್ಞೆ ಇಟ್ಟು ಮಾತಾಡ್ರಿ. ಎಂಥದ್ರಿ ವಚನ ಸಾಹಿತ್ಯ? ಯಾರದು ಉತ್ತರ ಕೊಡ್ತೀರಿ? ಆರ್ ದಿವಾಕರ್ ಅವರು ಹೇಳಿದ್ರು, ಉಪನಿಷತ್ತುಗಳಲ್ಲಿ ಇರುವುದೆಲ್ಲ ವಚನ ಸಾಹಿತ್ಯದಲ್ಲಿ ಇದೆ, ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲ ಉಪನಿಷತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ರು. ಅದು ಇದು ಒಂದೇ. ಹಾಗಾದ್ರೆ ಉಪನಿಷತ್ತಿನಲ್ಲಿ ಕಲ್ಲು ದೇವರು ದೇವರಲ್ಲ ಆಯ್ತಾ? ಐತೇನ್ರಿ? ಇಲ್ಲ. ಶೆಟ್ಟಿ ಎಂಬೆನೆ ಶಿರ್ಯಾಳನ, ಮಾದಾರ ನೆಂಬೆನೆ ಚೆನ್ನಯ್ಯನ, ಡೋಹಾರ ನೆಂಬೆನೆ ಕಕ್ಕಯ್ಯನ ಐತಾ? ಇಲ್ಲ. ನೆಲವೊಂದೇ ಒಲಿಗೇರಿ ಶಿವಾಲಯಕ್ಕೆ ಐತಾ? ಐತಾ? ಹೇಳ್ರಿ. ಅದಕ್ಕಾಗಿ ಇಲ್ಲ ಅಂದಾರ ಅಷ್ಟೇ, ಕ್ಲೋಸ್. ಅದು ಬೇಕಲ್ರಿ.
ಸ್ವಲ್ಪ ಏನಾದರೂ ಬೇಕಲ್ಲ, ವ್ಯವಸ್ಥೆ ಬೇಕಲ್ಲ. ನಾವು ಉಪನಿಷತ್ತಿನ ವಿರೋಧಿಗಳಲ್ಲ, ನಾವು ಭಗವದ್ಗೀತೆಯ ವಿರೋಧಿಗಳಲ್ಲ, ನಾವು ವೇದಾಗಮಗಳ ವಿರೋಧಿಗಳಲ್ಲ. ಅವೆಲ್ಲ ನಮಗೆ ರೆಫರೆನ್ಸ್ ಬುಕ್ಕು, ವಚನ ಸಾಹಿತ್ಯ ನಮಗೆ ಟೆಕ್ಸ್ಟ್ ಬುಕ್ ಅನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ನಾವು ರೆಫರೆನ್ಸ್, ಭಗವದ್ಗೀತೆಗೂ ವಚನ ಸಾಹಿತ್ಯಕ್ಕಿರುವ ವ್ಯತ್ಯಾಸ ಏನು? ಭಗವದ್ಗೀತೆ ಬೀಜರಹಿತ ದ್ರಾಕ್ಷಿ, ವಚನ ಸಾಹಿತ್ಯ ಬೀಜರಹಿತ ದ್ರಾಕ್ಷಿ, ವಚನ ಸಾಹಿತ್ಯ ಬೀಜ ಸಹಿತ ದ್ರಾಕ್ಷಿ. ಭಗವದ್ಗೀತೆ ಕ್ಲೋಸ್. ಇಷ್ಟೇ, ಮುಂದೆ ಇಷ್ಟೇ. ನಾವು ವಚನ ಸಾಹಿತ್ಯ ದ್ರಾಕ್ಷಿ ಹಾಕೊಂಡು ನುಂಗಬೇಕು. ಇನ್ನೊಂದು ದ್ರಾಕ್ಷಿ, ಬೀಜ ಇದ್ದಿದ್ದ ದ್ರಾಕ್ಷಿ ಏನು ಮಾಡಬೇಕು? ಸ್ವಲ್ಪ ಬೀಜನ ಉಗುಳು. ಯಾಕೆ? ಚಾತುರ್ವರ್ಣಸ್ಯ ಗುಣಧರ್ಮಸ್ಯ. ಎಷ್ಟನೇ ಅಧ್ಯಾಯನ ಮಾತಾಡೋಣ? ಏನು ತೆಗಿಬೇಕಾಗ್ತದೆ ಅಲ್ವಾ? ಗುರು ಎಂಥವ್ರಿ ಲಿಂಗಾನಂದರು ಸ್ವಾಮಿಗಳು. ಗುರುನ ತಯಾರು ಮಾಡಿದಂಥ ಮಾತಾಜಿ ಅಂತವರು, ಮಾತಾಜಿನ ತಯಾರು ಮಾಡಿದ ಗುರುಗಳು ಎಂಥವ್ರು ಇವರಿಬ್ಬರು. ಈ ಜಗತ್ತಿನಲ್ಲಿ ಇಂತಹ ಸಣ್ಣ ಸಣ್ಣ ನಮ್ಮಂಥವ್ರನ್ನೇ ತಯಾರು ಮಾಡಿ ಇಟ್ಟು ಹೋಗಿದ್ದಾರೆ ಅಂದರೆ ನಮ್ಮ ಮುಂದೆ ಕುಂತಿರೋ ಕಿಡಿಗಳು ನೀವೆಷ್ಟು ದೊಡ್ಡವ್ರು ಇರ್ಬೋದು ಅನ್ನೋತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಹೌದು, ಹುಲಿ ಅನ್ನಕತ್ತಾನೆ ಅವನೊಬ್ಬ. ಬಿಡ್ರಿ. ನಿಮಗೆ ಒಂದು ತಿಳ್ಕೊಡ್ರಿ, ದೇಶ ಹಾಳಾಗಿ ಹೋಗ್ತದೆ ಅಂತೇಳಿ ನಿಮ್ಮ ತಲೆ ಒಳಗೆ ನುಗ್ಗಿಸಿ ನೀವು ಬಸವ ತತ್ವದವರು ಹೋಗಿಬಿಟ್ಟಿದ್ರಿ ಅವ್ರ ಹಿಂದೆ. ಅದು ಭಾಳ ಡೇಂಜರ್ ಅದ ನಮಗೆ. ಓದಿಲ್ರಂತ ಎಲ್ಲೋ ಒಂದು ಕಡೆ ಕುಂತ ಹೇಳ್ತೀಯಪ್ಪ. ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತೀರಿ ನಮಗೆ ಗೊತ್ತದ. ನಿಮ್ಮ ಕತೆ ನಮಗೆ ಗೊತ್ತದ. ನಾವು ಎಲ್ಲ ಬಯಸ್ಕೋತೀವಿ, ನೀವು ಯಾರಿಗೆ ಹಾಕ್ಬೇಕು ಅವ್ರನ್ನ ಹಾಕಿ. ಅಯ್ಯೋ ದೇಶ ಉಳಿತು. ಯಾರಿಂದ ದೇಶ ಉಳಿತಿದ್ರಿ? ದೇಶ ಏನಾದರೂ ಉಳಿಯೋದಿದ್ದರೆ ಬುದ್ಧ ಬಸವ ಅಂಬೇಡ್ಕರಿಂದ ಈ ದೇಶ ಉಳಿತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಯಾರಿಂದ ಏನಲ್ಲ ಇದು ಜಗತ್ತು. ಹಾಗಾಗಿ ಎರಡನೇದು ವಚನ ಸಾಹಿತ್ಯ, ಮೂರನೆಯದು ಪರಾತ್ಪರವಾದ ಇಷ್ಟಲಿಂಗ. ಇಷ್ಟಲಿಂಗ ಎಂಥದದು? ಅರಿವಿನ ಕುರುವು, ಆಚಾರದ ಪ್ರತೀಕ. ಜಗತ್ತಿನಲ್ಲಿ ಇಷ್ಟಲಿಂಗದ ಸ್ವರೂಪ ಎಂಥದು? ಅದು ಕಲ್ಲು ದೇವರಲ್ಲ. ಯಾರೋ ಕೇಳಾರ ಮೊನ್ನೆ, ಹೆಂಗ್ರಿ ಇದು ಹೆಂಗ್ರಿ? ಯಪ್ಪ, ನೀ ಚಲೋ ಯೋಗ ಮಾಡಿದ್ರೆ ಲಿಂಗ ಏನು ಅಂತ ಗೊತ್ತಾಗೋದು. ಊಟಕ್ಕೆ ಲಿಂಗ, ಭಿನ್ನಕ್ಕೆ ಲಿಂಗ ಕಟ್ಕೊಂಡ್ರೆ ಏನು ತಿಳ್ಕೊಳ್ತದೆ? ಭಿನ್ನಕ್ಕೆ ಲಿಂಗ ಕಟ್ಕೊಂಡಿದ್ದೇನೆ ತಿಳಿತು. ಲಿಂಗ ಅಂದರೆ ಏನು ನೋಡ್ರಿ, ಲಿಂಗ. ಆಮೇಲೆ ಏನು ಮಾಡಿದ್ರು? ಯಾವುದು? ಎಷ್ಟನೇದದು ನೋಡಿರೇನು? ಧರ್ಮಗ್ರಂಥ, ದೇವರ ಕುರುವು, ನೆಕ್ಸ್ಟ್ ಏನು? ಧರ್ಮ ಕ್ಷೇತ್ರ. ನೋಡ್ರಿ ಎಂತಹ ದೂರದೃಷ್ಟಿ ಮಾತಾಜಿದು. ಎಂಥ ದೂರದೃಷ್ಟಿ. ನಮ್ಗಳಿಗೆ ಗಮನ ಇಲ್ಲರಿ. ವ್ಯಾಟಿಕನ್ ಸಿಟಿ, ಮೆಕ್ಕಾ, ಬುದ್ಧಗಯ, ಕಾಶಿಗೆ ಹೋಗಿ ಜಳಕ ಮಾಡಿದ್ರೆ ಪುಣ್ಯ ಬರ್ತದ ಅಂತ ಹೇಳಿದ್ರು ಇವರು. ಕಾಶಿಲಿರೋ ಜನ ಏನು ಕೂಡಲ ಸಂಗಮಕ್ಕೆ ಬಂದರೆ ಪುಣ್ಯನ? ಮೀಪರೆ ಪೋಪರೆ ಅದೇನು ಕೆಸರೆ? ಏನದನ್ನು ಕೆಸರೇನ್ರಿ ಅದು? ಏನು ಮಜಾ ಅದ ರೀ, ಏನು ಮಜಾ ಅದ. ಕ್ಷೇತ್ರ, ಯಾವ ಕ್ಷೇತ್ರ ಇದು? ಧರ್ಮಕ್ಷೇತ್ರ ಒಂದು. ಇನ್ಯಾವ ಕ್ಷೇತ್ರ? ಐಕ್ಯ ಕ್ಷೇತ್ರ. ಇನ್ನೊಂದು ಯಾವುದು ಇದು ಕ್ಷೇತ್ರ? ಶತಮಾನದಿಂದ ಈ ಜಗತ್ತಿನಲ್ಲಿ ಮಾನವ ಕುಲಕ್ಕೆ ಜಾತಿ ಭೇದವನ್ನು ಮಾಡಿ ಮೇಲು ಕೀಳು ಅನ್ನತಕ್ಕಂಥ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತದ ವ್ಯವಸ್ಥೆ ಒಳಗಡೆ ಈ ಸಮಾಜದಲ್ಲಿ ಸಮಾಜದ ವ್ಯವಸ್ಥೆಯ ಪ್ರಜಾಪ್ರಭುತ್ವದ ಧರ್ಮವನ್ನು ಕೊಟ್ಟಂತ ಕ್ಷೇತ್ರ ಇದು. ಏನು ಕ್ಷೇತ್ರ ಅಂದ್ರೆ ಏನು? ಕ್ಷೇತ್ರ ಏನು ಜಳಕ ಮಾಡಿ ಹೋಗೋದೇನ್ರಿ ಅದು? ಯಾರು ನಿಂತರು ಬಿಡೋದಿಲ್ಲ ಬೆಳಗೋರಿಗೆ ಹೇಳವ ನಾನು. ಏಯ್ ಸುಮ್ಮನೆ ಮರ ಹೊಡಿಬೇಡ ಸೀಟಿ. ಯಾವ ಕ್ಷೇತ್ರ ಇದು? ಯಾವ ಕ್ಷೇತ್ರಕ್ಕೆ ಬೆಲೆ ಐತ್ರಿ? ನಿಮ್ಮ ಕ್ಷೇತ್ರದೊಳಗಡೆ ನೀರಲ್ಲಿ ಮುಳುಗಿದ್ರೆ ಪಾಪ ಹೋಗ್ತದೆ, ನಮ್ಮ ಕ್ಷೇತ್ರಕ್ಕೆ ಬಂದರೆ ಸಮಾನತೆ ಸಿಗ್ತದ. ನಿಮ್ಮ ಕ್ಷೇತ್ರಕ್ಕೆ ಹೋದ್ರ ಕ್ಯೂನಲ್ಲಿ ನಿಂತು ನೋಡಬೇಕಾಗ್ತದೆ. ನಮ್ಮ ಕ್ಷೇತ್ರದ ನಮ್ಮ ಕೈಯಲ್ಲಿ ಲಿಂಗ ಇಟ್ಕೊಂಡು ನಮ್ಮನ್ನು ನಾವು ನೋಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತೇವೆ ನಾವು. ನಿಮ್ಮ ಕ್ಷೇತ್ರಕ್ಕೆ ಹೋದರೆ ಪಾಪದ ಪ್ರಜ್ಞೆ ಇದೆ, ನಮ್ಮ ಕ್ಷೇತ್ರಕ್ಕೆ ಬಂದರೆ ಅನುಭವದ ಪ್ರಜ್ಞೆ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಹೆಣ್ಣು ಗಂಡನ ತಕ್ಕಂಥ ಭೇದ ಭಾವ ಇದೆ, ನಮ್ಮ ಕ್ಷೇತ್ರದಲ್ಲಿ ಹೆಣ್ಣು ಗಂಡನ ತಕ್ಕಂಥ ಭೇದ ಭಾವ ಇಲ್ಲ. ಕೇವಲ ಶರಣ ಸತಿ ಲಿಂಗ ಪತಿ ಅನ್ನತಕ್ಕಂಥ ಭಾವ ಇದೆ.
ಧರ್ಮ ಅಂದ್ರೆ ಏನು ಅಷ್ಟು ಹುಡುಗಾಟಿಗೆ ಏನ್ರಿ? ಚರ್ಚೆ ಮಾಡೋದು ಭಾಳ ಚಲೋ ಚರ್ಚೆ ಮಾಡಬೇಕು ಅಂತ ಕುಂತೀನಿ ರೀ. ನಾನು ಸುಮ್ಮನೆ ಬಿಟ್ಟೀನಿ ಅಷ್ಟೇ. ಏನು ನಡೀದು ಶಿವಾಯ ನಮ್ಮ ಶಂಭುಲಿಂಗ ನಡಿಲಿಂತ ಬಿಟ್ಟಿವಿ ನಾವು. ಹಾಂ, ಧರ್ಮಕ್ಷೇತ್ರ ಕೊನೆಗೆ ದೀಪ ಇಟ್ಟಿದ್ದಾರೆ. ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಅಂತ ಇಟ್ಟಿದ್ದಾರೆ. ಈ ಕಡೆ ಷಡ್ಗಣಾಧೀಶರನ್ನಿಟ್ಟಿದ್ದಾರೆ. ಪ್ರಭುದೇವರು, ಚೆನ್ನಬಸವಣ್ಣ, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿ, ಮಡಿವಾಳ. ಹಾಗಾಗಿ ಈ ಪೀಠಕ್ಕೆ ತನ್ನದೇ ಆದಂಥ ಹಿನ್ನೆಲೆ ಇದೆ, ಪರಂಪರೆ ಇದೆ, ಇತಿಹಾಸ ಇದೆ. ಇದರಲ್ಲಿ ಕೂತಂಥ ಲಿಂಗಾನಂದ ಮಹಾಸ್ವಾಮಿಗಳು ದೊಡ್ಡವರು. ಅವರಾದ ನಂತರ ಪರಮ ಪೂಜ್ಯ ಮಾತಾಜಿಯವರು, ಅದಾದ ನಂತರ ಪರಮ ಪೂಜ್ಯ ಮಾತಾ ಗಂಗಾಜ ಮಾತಾಜಿಯವರು ಕೂತಿದ್ದಾರೆ. ಇವರು 3 ಜನ ಗುರುಲಿಂಗ ಜಂಗಮರಂತೆ ಈ ಪೀಠದಲ್ಲಿ ಇರ್ತಕ್ಕಂಥವ್ರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಪೀಠವನ್ನು ಕಾಪಾಡಿಕೊಂಡು ಹೋಗುವಂಥ ಶಕ್ತಿ ಎಲ್ಲ ಮಠಾಧೀಶರಲ್ಲಿ ನಾವೆಲ್ಲರೂ ಇದ್ದೇವೆ ನಿಮ್ಮ ಜೊತೆಯಲ್ಲೇ. ಹಾಗೆ ಈ ಪೀಠವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಸವಧರ್ಮ ಪೀಠದಲ್ಲಿ ಬಂದವರಿಗೆ ಊಟ, ತಿಂಡಿ, ಪ್ರಸಾದ ವ್ಯವಸ್ಥೆ ಎಲ್ಲವನ್ನು ಮಹದೇಶ್ವರ ಸ್ವಾಮಿಗಳು ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಅವರನ್ನು ಗೌರವಿಸಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಬಸವ ಯೋಗಿ ಸ್ವಾಮಿಗಳು ಸಣ್ಣವರಾಗಿದ್ದರೂ ಸಹ ಆ ಮೂರ್ತಿ ಆಗೋವರೆಗೂ ಒಂದು ತಪಸ್ಸಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ತಪಸ್ಸಿಗೆ ನಾವೆಲ್ಲರೂ ಸಹ ಒಂದಿಷ್ಟು ಕೈ ಚಾಚಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋದನಿಗೆ ಬಸವ ಯೋಗಿ ಸ್ವಾಮಿಗಳಿಗೆ. ಇನ್ನು ಅನೇಕ ಜನ ಜಂಗಮ ಮೂರ್ತಿಗಳು ನೋಡ್ರಿ, ಜೋಡಿಗೆ ತೊಗೊಂಡ್ರೆ ನಿಮ್ಮ ಮುಂದೆ ಬಂದರು ಎಲ್ಲರೂ. ಕಲ್ಯಾಣದಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಗಳು ಎಲ್ಲರೂ ಜೋಳಿಗೆ ಇಟ್ಕೊಂಡು ಬಂದಿದ್ದಾರೆ. ಈ ಮಠದ ಈ ಬಸವಧರ್ಮ ಪೀಠದಲ್ಲಿ ಸರ್ವ ಜನಾಂಗದವರು ಇದ್ದೀವಿ ಅಂತ ಅನ್ನೋದಕ್ಕಿಂತ ಸರ್ವ ಶರಣರಿದ್ದೀವಿ ನಾವಿಲ್ಲಿ. ನಮ್ಮಲ್ಲಿ ಜಾತಿ ಭೇದ ಇಲ್ಲ, ಮತಭೇದಗಳಿಲ್ಲ, ಯಾವುದೇ ಇಲ್ಲ. ಚರ್ಚೆ ಬಹಳ ಮಾಡ್ಬೋದು, ಅದರಲ್ಲೇನು 2 ಮಾತಿಲ್ಲ. ಚರ್ಚೆಗೆ ಇದು ಸಂದರ್ಭ ಅಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಅಂದಿಗೊಂದು ಶ್ರೀಗಳವರು ಮಾತನಾಡಿದ್ದಕ್ಕೆಲ್ಲ ಮಾತುಗಳಿಗೆ ನಮ್ಮದು ಓಟ್ ಇದೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಓಟ್ ಅಂದರೆ ನಮ್ಮ ಓಟ್ ಎಂಥದ್ದು ಗೊತ್ತೇನ್ರಿ? ಹಾಂ, ಎಂಥದ್ದು ಓಟು? ಎಲೆಕ್ಷನ್ ಆಗ್ತದಲ್ಲ ನಿಮ್ಮ ಊರಲ್ಲಿ? ಹಾಂ, ಆಗ್ತದೆ ಇಲ್ಲ? ಆಗ್ತದೆ. ಕಾಂಗ್ರೆಸ್ ಅವ್ರು ಬಂದು ಕೇಳಿದಾಗ ಏನು ಹೇಳ್ತೀರಿ? ಕೊಡ್ತೀವಿ ಅಂತೀರಿ. BJP ಅವ್ರು ಬಂದಾಗ, JDS ಅವ್ರು ಬಂದಾಗ, ಕಮ್ಯುನಿಸ್ಟ್ ಅವ್ರು ಬಂದಾಗ, ಪಕ್ಷೇತರ ಯಾರಿಗೂ ನೋಯಿಸಬಾರ್ದು ಅಂತ ಹೇಳ್ತಿರಲ್ರಿ. ಇರಲಿ, ಎಲ್ಲರಿಗೂ ನೋಯಿಸಬಾರ್ದು, ಕರೆ ಐತಿ. ಓಟ್ ಮಾಡೋ ದಿವಸ ಬರ್ತದೆ, ಆವಾಗ ಏನು ಮಾಡಬೇಕು? ಹಾಂ, ಎಲ್ಲರಿಗೂ ಹೇಳಿದ್ದೀನಪ್ಪ ಅಂತೇಳಿ ಎಲ್ಲರಿಗೂ ಒತ್ಕೊಂಡು ಬರೋದು. ಏನಾಗ್ತದೆ ನಿನ್ನ ನೋಟು? ಹಾಂ, ಇನ್ವ್ಯಾಲಿಡ್ ಸ್ಟ್ಯಾಂಡರ್ಡ್ ವಯಸ್ಸು. ಇನ್ವ್ಯಾಲಿಡ್ ಅನ್ನೋದು ಭಾಳ ದೊಡ್ಡ ಶಬ್ದ. ಇನ್ವ್ಯಾಲಿಡ್ ಅಂತ ಇದ್ದಾರೆ ಚಂದ್ರಮ್ಮ ತಾಯಿಯವರು. ಇನ್ವ್ಯಾಲಿಡ್ ಅಲ್ಲ, ಅದು ಕುಲಗೆಟ್ಟ ಮತ. ಇನ್ವ್ಯಾಲಿಡ್ ಅಂತ ಏನಂತಾರೆ? ಅದಕ್ಕೆ ಕೂಲಿಗೆಟ್ಟ ಮತ ಅಂತಾರೆ. ಹಾಗೆ ನೀವೆಲ್ಲರೂ ಇಲ್ಲಿ ಕುಳಿತವರು ಹೇಳ್ತಿರೋ ಸ್ವಾಮಿಗಳಿಗೆಲ್ಲರೂ ಅವ್ರು ಹೇಳೋದು ಇವ್ರು ಹೇಳೋದು ಎಲ್ಲರೂ ಕರೆ ಅಂತ ಹೇಳಿದ್ರೆ ಒತ್ಕೊಂಡು ಬಂದರೆ ನಿಮ್ಮದು ಭಕ್ತಿ ಕುಲಿಗೆಟ್ಟು ಹೋಗ್ತದ. ಬಸವಣ್ಣನಿಗೆ ಒತ್ತಿದ್ರೆ ಅದು ಕೌಂಟ್ ಆಗ್ತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದ. ಕುಲಿಗೆಟ್ಟು ಮತ ಆಗಬಾರ್ದದು. ಒತ್ತೋದಿದ್ರೆ ಬಸವಣ್ಣನಿಗೆ ಒತ್ತೋದು. ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ಅಂತಾರೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನತಕ್ಕಂಥ ಡಾಕ್ಟರ್ ಶ್ರೀಧರ್ ಗೌಡರು ಭಾಳ ದೊಡ್ಡ ವ್ಯಕ್ತಿ, ಒಳ್ಳೆ ಪತ್ರಿಕಾ ವರದಿಗಾರರು, ಅಷ್ಟೇ ಒಳ್ಳೆ ಟೀಚರು, ಬಹಳ ಸಹೃದಯರು. ಈ ಪುಸ್ತಕವನ್ನು ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಒಳ್ಳೆಯ ವ್ಯಕ್ತಿಯವರು. ಈ ಪುಸ್ತಕವನ್ನು ಬರೆದು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಮಠದ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಗಳ ಮುಖಾಂತರ ಆಗ್ತಾ ಇರ್ತಾರೆ. ಬಹಳ ಒಳ್ಳೆಯ ವ್ಯಕ್ತಿ. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕನ್ನತಕ್ಕಂಥ ಮಾತನ್ನು ಹೇಳ್ತೀರಿ. ತ್ರಿದಳ ಅನ್ನತಕ್ಕಂಥ ಒಂದು ದೊಡ್ಡ ಪುಸ್ತಕ. ಇದನ್ನು ನಮ್ಮ ಚಂದ್ರಶೇಖರ್ ಇಟ್ಟಿಗೆಯವರು ಮಾಡಿದ್ದಾರೆ. 1996 ಇದ್ದಾರೆ ಚಂದ್ರಶೇಖರ್ ಇಟ್ಟಿಗೆಯವರು. ವಚನಗಳನ್ನು ವ್ಯಾಖ್ಯಾನವನ್ನು ನಮ್ಮ ಮಠದಲ್ಲೇ ನಾನು ಬಿಡುಗಡೆ ಮಾಡಿಸಿದ್ದೇನೆ. ಅದನ್ನು ಭಾಳ ದೊಡ್ಡ ಪುಸ್ತಕ ಅದು. ಚಂದ್ರಶೇಖರ್ ಇಟ್ಟಿಗೆಯವರು ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಮುದ್ದೇಬೆ ಹಳದವರು ಅವರು ಭಾಳ ಒಳ್ಳೆಯ ಸಾಹಿತಿಗಳು, ಟೀಚರ್ಸ್ಗಳು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಗೇಶ್ ಅವರು, ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ದಯಮಾಡಿ ನೀವೆಲ್ಲರೂ ಸಹ ಸಮಾಧಾನದಿಂದ ಪೀಠಾರೋಹಣ ಆದಮೇಲೆ ಪೂಜ್ಯ ಮಾತಾಜಿಯವರ ಆಶೀರ್ವಾದನ ಪಡೆದುಕೊಡ್ರಿ. ಪೂಜ್ಯ ಮಾತಾಜಿಯವರನ್ನು ಗೌರವಿಸಿರಿ, ತಾಯಿಯಂತೆ ಕಾಣ್ರಿ.
ಪ್ರೀತಿಯಿಂದ ಕಾಣ್ರಿ. ಹಣ ಎಲ್ಲಿಂದ ಬೇಕಾದ್ರೆ ತರ್ಬೋದು, ಪ್ರೀತಿನ ತರಲಿಕ್ಕೆ ಆಗೋದಿಲ್ಲ ಈ ಜಗತ್ತಿನಲ್ಲಿ. ಆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಬೇಕನ್ನತಕ್ಕಂಥ ಮಾತನ್ನು ನಿಮಗೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಗೆ ಕಡಿಮೆ ಮಾಡಬೇಡ್ರಿ, ಪ್ರೇಮಕ್ಕೆ ಕಡಿಮೆ ಮಾಡಬೇಡ್ರಿ, ನಮ್ಮ ಸಂಬಂಧಗಳನ್ನು ಕಳ್ಕೊಬಾರ್ದು ಅಂತ ನಮ್ಮ ನಟರಾಜ ಸ್ವಾಮಿಗಳು ಹೇಳಿದಂತೆ ಸಂಬಂಧಕ್ಕೆ ಬಹಳ ಬೆಲೆ ಕೊಡ್ರಿ, ಸಂಘರ್ಷಕ್ಕೆ ಬೆಲೆ ಕೊಡಬೇಡ್ರಿ. ಅದಕ್ಕಾಗಿ ಇದು ಉಳಿತದೆ, ಇದು ಬೆಳೀತದೆ. ನಮ್ಮಂಥವ್ರು ಎಲ್ಲರೂ ಹೊರಗಡೆ ಇದ್ದವರು ಯಾವತ್ತೂ ಇದನ್ನು CC ಕ್ಯಾಮ್ರಾದಂತೆ ಕಣ್ಗಾವಲಿನಲ್ಲಿ ನೋಡ್ತಾ ಇರ್ತೇವೆ. ನಾವು ಅದನ್ನು ಗಮನಿಸ್ತೇವೆ, ನಾವು ಇದನ್ನು ಉಳಿಸ್ತೇವೆ, ನಾವು ಇದನ್ನು ಬೆಳೆಸ್ತೇವೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ, ಪೂಜಾ ಗಂಗಾ ಮಾತಾಜಿಯವರು ಇಷ್ಟೊತ್ತಿಗೆ ಪೀಠಾರೋಹಣದ ಸಂದರ್ಭದಲ್ಲಿ ಚುರುಮುರಿ ಹಾರ ಮಾಡ್ಕೊಂಡು ನಿಂತ್ಕೋತಿದ್ರು. ಅವ್ರದ್ದೊಂದು ಚುರುಮುರಿ ಹಾರ ಅಂತ ಮಾಡ್ತಾರೆ ಅವರು. ನೋಡಿರಿ ನೀವು ಯಾರಾದ್ರು? ಎಷ್ಟು ಜನ? ವಿವೇಕ್ ನೋಡ್ಯಾನ ನೋಡು, ವಿವೇಕ್ ಹಿರೇಮಠ ನೋಡ್ಯಾನ ನೋಡು, ವಿವೇಕ್ ಕೈ ಎತ್ತುತ್ತಾನೆ. ಆಯಿತಾ? ಇಲ್ಲಿ ಯಾರ್ಯಾರು ಕೂತಾರೆ ಒಬ್ಬೊಬ್ಬರು ಹೆಸರು ಹೇಳ್ತೀನಿ. ನಮ್ಮ HS ಬಸವರಾಜ್ ಅವರಿದ್ದಾರೆ, ಎಲ್ಲರೂ ಇದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ದೇವಿಕಾ ತಾಯಿಯವರಿಗೆ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು ಸಲ್ಲಿಸಿ, ಪೂಜೆ ಗಂಗಾ ಮಾತಾಜಿಯವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ಳೋಣ, ಪ್ರೀತಿಯಿಂದ ನೋಡ್ಕೊಳ್ಳೋಣ, ಪ್ರೇಮದಿಂದ ನೋಡ್ಕೊಳ್ಳೋಣ. ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಾವುಗಳು ಯಾವುದೇ ಮತ್ತು ನಮಗೆ ರಾಷ್ಟ್ರೀಯ ಬಸವರವರ ಒಂದು ವಿನಂತಿ ಏನು ಅಂತಂದರೆ, ನೀವು ಸೋಷಿಯಲ್ ಮೀಡ್ಯಾದಲ್ಲಿ ವಿರೋಧಕ್ಕೆ ವಿರೋಧವಾದ ಶಬ್ದಗಳನ್ನು ಬಳಸಲಿಕ್ಕೆ ಹೋಗಬೇಡ್ರಿ, ಅವರನ್ನು ಸಣ್ಣ ಪುಟ್ಟ ಶಬ್ದಗಳಿಂದ ಬಯಸಲಿಕ್ಕೆ ಹೋಗಬೇಡ್ರಿ. ತತ್ವದ ಮಾತುಗಳನ್ನು ಹಾಡಿ ಜನಗಳನ್ನು ಪರಿವರ್ತನೆ ಮಾಡುವ ಕೆಲಸಕ್ಕೆ ಸೋಷಿಯಲ್ ಮೀಡಿಯಾ ಬರಬೇಕು ಅನ್ನೋತಕ್ಕಂಥದ್ದು ನೀವು ಕಾಣಬೇಕು ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲ ಹುಡುಗರನ್ನ ಶರ್ಟ್ ಹಾಕಿರೋ ಹುಡುಗರನ್ನ ನೋಡಿ ನನಗೆ ಕ್ರಿಕೆಟ್ ಆಡಬೇಕು ಅನ್ನೋತಕ್ಕಂಥ ಆಸೆ ಬಂದಿದೆ ಅನ್ನೋತಕ್ಕಂಥ ಮಾತಿನೊಂದಿಗೆ ಚೆನ್ನಾಗಿ ಆಡ್ರಿ, ಚೆನ್ನಾಗಿ ಉಳಿರಿ, ಲಿಂಗ ಉಳಿಸ್ಕೊಳ್ರಿ, ಚೆನ್ನಾಗಿ ದುಡಿರಿ, BMW ಕಾರ್ನಲ್ಲಿ ತಿರುಗಾಡ್ರಿ, ಕೊರಳಾಗ ಲಿಂಗ ತೆಗಿಬೇಡ್ರಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ, ನೀವೆಲ್ಲರೂ ನಮ್ಮ ಭಜನಾ ಮಂಡಳಿ ಬಹಳ ಅತಿ ಅದ್ಭುತವಾದ ವ್ಯಕ್ತಿಗಳು ತಮಿಳ್ನಾಡಿನವರು, ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಭಾಳ ಹೊತ್ತು ತೊಗೊಂಡೆ. ಆದರೆ ನಮ್ಮ ಹಿಂದ್ಗಡೆ ಟೈಮರ್ ಇದ್ದಾರೆ, ಚಂದ್ರಮ್ಮ ತಾಯಿ ಅಂತ ಹೇಳ್ತಾರೆ. 2-3 ಸಲ ಹಿಂಗೆ ಅಂದರು, ನಾವು ಹಿಂಗೆ ಅಂದ್ಬಿಟ್ಟು ಆ ಕಡೆ. ಹಾಗಾಗಿ ಅವ್ರಿಗೂ ಧನ್ಯವಾದ ಅರ್ಪಿಸಿ ತಮ್ಮೆಲ್ಲರ ಮನಸ್ಸನ್ನು ಮಾತುಗಳು.